ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ಸ್ಯಾಟರ್ಡೆ 27 ಗೈಸ್ ಆ್ಯಂಡ್ ಟೈಮ್ ಆಗಿದೆ ಅರ್ಲಿ ಮಾರ್ನಿಂಗ್ ಅಲ್ಲ ಸಾರಿ ಮಾರ್ನಿಂಗ್ 5:45 ಆಗಿದೆ ಗೈಸ್. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿನೂ ಆಯಿತು ನಂದು. ನಾವು 6:10 ಇಲ್ಲಿಂದ ಹೊರಡೋದು ಆ್ಯಂಡ್ ಇವತ್ತು ಡೇ 3 ಆಫ್ ಧನು ಪೂಜೆ ಗೈಸ್. 3 ಡೇಸಿಂದನೂ ಹೋಗ್ತಾ ಇದ್ದೇವೆ, ಖುಷಿ ಆಗ್ತದೆ ಒಂಥರ. ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗ್ದು ಮತ್ತೆ ಅಲ್ಲಿಂದ ನಡ್ಕೊಂಡು ಬರ್ತೀವಲ್ಲ, ಅದನ್ನು ಖುಷಿ ಆಗುತ್ತೆ. ಸೊ ಡೈಲಿ ವ್ಲಾಗ್ ಮಾಡುವ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನಾನು, ಈ ಚೂಡಿದಾರ ಆ್ಯಂಡ್ ಬ್ಲ್ಯಾಕ್ ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿನ್ನೆ ನೈಟ್ ಒಳ್ಳೆ ನಿದ್ದೆ ಬಂದಿದೆ ಗೈಸ್. ಪ್ರೀವಿಯಸ್ ನೈಟು ನಾನು 2 o'clock ಆಗಿದೆ ಮಲ್ಕೋಬೇಕಾದ್ರೆ. ಸೊ ಹಾಗಾಗಿ ಮತ್ತೆ 5 o'clock ಎದ್ದು ಒಂದು 3 hours ಏನೋ ಮಾತ್ರ ನಿದ್ದೆ ಆಗಿರೋದು ನನಗೆ. ಸೊ ವರ್ಕೌಟ್ ಮಾಡಬೇಕಾದ್ರೆ ಒಂದು 7 hours ಆದರೂ ನಿದ್ದೆ ಆಗಬೇಕು. ಸೊ ಆವಾಗ ಚೆನ್ನಾಗಾಗುತ್ತೆ ವರ್ಕೌಟ್ ಮಾಡೋಕ್ಕೆ. ಆ್ಯಂಡ್ ವರ್ಕೌಟ್ ಮಾಡಿದ್ದು ನಮಗೆ ಏನು ಬಾಡಿಗೆ ಏನಾಗುತ್ತೆ ಲೈಕ್ ಬೆನಿಫಿಟ್ ಸಿಗುತ್ತೆ ಅದರದ್ದು. ಸೊ ಇವತ್ತು ನಿನ್ನೆ ಈವ್ನಿಂಗ್ ನಾನು ಆಯಿಲ್ ಅಪ್ಲೈ ಮಾಡಿದ್ದೆ ಹ್ಯಾರಿಗೆ. ಸೊ ಹಾಗಾಗಿ ಬೆಳಿಗ್ಗೆ ಫ್ರೆಶ್ ಅಪ್ ಆಗೋಕ್ಕಿದೆ ಅಂತ ಹೇಳಿ ನಾನು ಹ್ಯಾರಿಗೆ ಏನು ಸ್ನಾನ ಮಾಡಿರಲಿಲ್ಲ, ತಲೆ ಸ್ನಾನ. ಸೊ ಹಾಗಾಗಿ ಒಳ್ಳೆ ನಿದ್ದೆ ಬಂತು, ಆಯಿಲ್ ಅಪ್ಲೈ ಮಾಡಿ ಮಲ್ಕೊಂಡಿದ್ದೆ ಅಲ್ಲ ಹಾಗಾಗಿ. ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ. ಸೊ ಕೀಪ್ ವಾಚಿಂಗ್ ಗೈಸ್. ಬ್ಲ್ಯಾಕ್ ಪ್ಲಾಜೋ ಆ್ಯಂಡ್ ಈ ಟಾಪ್ ನೀವು ನೋಡಿರ್ತೀರ. ಸೊ ಈ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ. ಅದೇ ಇಯರಿಂಗ್ಸ್ ಹಾಕೊಂಡೆ, ಬಿಕಾಸ್ ಅದು ಈ ಥರ ಇದೆ ಗೈಸ್. ಸೊ ಹಾಕೋ ತೆಗಿಯೋದು ಈಸಿ ಆಗುತ್ತೆ ಅಂತೇಳಿ ಅದನ್ನ ಹಾಕ್ಕೊಂಡೆ ನಾನು. ಕೂದಲು ಅದೇ ಇದೆ. ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ ನಾನು. ಆ್ಯಂಡ್ ಆಮೇಲೆ ಹೋಗೋದು ಗೈಸ್. ಬಂದೆ ಗೈಸ್ ಮನೆಯಿಂದ ಹೊರಗಡೆ. ನನ್ನ ಅಮ್ಮನ ಇದ್ದರು. ನನ್ನ ಲೆಗ್ ವರ್ಕೌಟ್ ಮಾಡಿ ಅಲ್ಲ ಅವತ್ತು ಕಾಲು ನೆಲದ ಮೇಲೆ ಇಟ್ಕೊಂಡು ನಡ್ಕೊಂಡು ಬರಬೇಕಾದ್ರೆ ಹೆಂಗೆ ಪೇಯ್ನ್ ಆಗ್ತದೆ ಗೊತ್ತಾ. ಬರ್ತಾರೆ ಸ್ವಲ್ಪ ಹೊತ್ತಿಲ್ಲಿ ವೆಯ್ಟ್ ಮಾಡೋಣ. ನೋಡಿ ಹಿಂಗಿದೆ ಇವಾಗ. ಇಲ್ಲೊಂದು ಲೈಟ್ ಇದೆ ಹಾಗಾಗಿ ಇಲ್ಲಿ ಕಾಣ್ತಿದೆ ಅಷ್ಟೇ ರೋಡಲ್ಲಿ. ಅಲ್ಲಿ ಲೈಟ್ ಕಾಣ್ತಿದೆಲ್ಲ, ಸೊ ಅದು ನಮ್ಮ ಮನೆ. ಗೈಸ್ ಆಯಿತು ಪೂಜೆ, ಹೊರಟ್ವಿ ನಾವು. ಇವತ್ತಷ್ಟು ಚಳಿ ಇಲ್ಲ ಗೈಸ್ ಆಯ್ತಾ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇಂಚೆ ಆಯ್ತಾ. ಅಲ್ಲಿ ಸುತ್ತು ಬಂದಾಯಿತು ಗೈಸ್ ಅಶ್ವತ್ಥಕಟ್ಟೆಗೆ. ಸೊ ಇನ್ನು ಸೀದಾ ನಡ್ಕೊಂಡು ಹೋಗುದು ಇವತ್ತು. ಅಲ್ಲಿವರೆಗೂ ನಮ್ಮದು ರೋಡ್ ಟರ್ನ್ ಇದೆ ಅಲ್ಲ, ಅಲ್ಲಿವರೆಗೂ ಆಟೋದಲ್ಲಿ ಹೋಗುದು, ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗುದು. ಮುಲ್ಪರ್ದು ನಮ್ಮನೆಲ್ಲ ಒಂದು 7 ಕಿಲೋಮೀಟರ್ ಇಪ್ಪದಿ. ಇದಕ್ಕೆಂತ ಗೊತ್ತಿಲ್ಲ ಗೈಸ್. ಒಂದು ಪತ್ತಿಪ್ಪನ ಒಂದು ಆಜಿ 6 ಕಿಲೋಮೀಟರ್ ಸಮಥಿಂಗ್ ಏನೋ ಇದೆ ಗೈಸ್. ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ದೇವೆ ನಾವು. ಅಲ್ಲದಿ ಪೂ ಬುರ್ಡು ಕೈ ಸೂಬಿ ತೊಳ್ದು. ಬೆಳಿಗ್ಗೆ ಉಜಿರೆ ಸಿಟಿ ಹೆಂಗಿರುತ್ತೆ ಗೊತ್ತಾ, ಹಿಂಗಿರುತ್ತೆ. ಅಲ್ಲಿ ನೋಡಿ ಪಾಪ ಕ್ಲೀನ್ ಮಾಡ್ತಾ ಇದಾರ. ನಮ್ದು ಕ್ಲೀನ್ ಸಿಟಿ ಗೈಸ್ ಉಜಿರೆ. ಟರ್ನ್ವರೆಗೂ ಆಟೋದಲ್ಲಿ ಬಂದಿದ್ದೀವಿ ಇವತ್ತು. ಸೊ ಇಲ್ಲಿಂದ ಮನೆವರೆಗೂ ನಡ್ಕೊಂಡು ಗೈಸ್. ಈ ದಾರಿಯಿಂದ ಫುಲ್ ನಡ್ಕೊಂಡು ಹೋಗುದು ಮನೆ ತನಕ. ಐ ಥಿಂಕ್ ಒಂದು 1/4 ಗಂಟೆ ಇದೆ ಅಷ್ಟೇ. ಅಲ್ಲ ಅವಳು ನೋಡಿ ಬೇರೆಯವರ ಬೇಲಿಯಲ್ಲಿ ಹೂ ಕೊಯ್ತಾ ಇದ್ದಾಳೆ ಗೈಸ್. ನೋಡಿ ಇದೇ ಹೂ ಕೊಯ್ದದ್ದು ಬೇಲಿಯಲ್ಲಿ, ಚಂದ ಇದೆಲ್ಲ. ಅದ್ರದ್ದು ತಲೆ ಮೇಲೆ ಹೋಯ್ತು ನೋಡಿ, ಕದ್ದದ್ದು ಇವಳದು ತಲೆ ಮೇಲೆ ಹೋಯ್ತಾವು. ನಾನು ಚಂದ ಕಾಣ್ತದೆ ಅಂತೇಳಿ ಕೊಯ್ದೆ. ಸೊ ಹೋಗೋಣ ಮನೆಗೆ. ಬರ್ತಾ ಹೋಟೆಲ್ ದೇವು ಮಂಜುನಾಥ ಹೋಟೆಲಿಂದ ನೋಡಿ ಇಲ್ಲಿ ಎಂತ ಪದಂಜಿಗೆ ನಾನು ಪದಂಜಿ ಮತ್ತೆ ಅವಲಕ್ಕಿ ಗೈಸ್ ತಗೊಂಡು ಹೋಗ್ತಾ ಇದ್ದೇವೆ
ಗೈಸ್ ಇಲ್ಲಿ ಒಂದು ಸ್ವಲ್ಪ ಬರಬೇಕಾದ್ರೆ ಮಾತ್ರ ಸ್ವಲ್ಪ ಚಳಿ ಆಗ್ತದೆ, ಬಿಕಾಸ್ ಕಂಡ ಗದ್ದೆ ಇದೆ ಅಲ್ಲ ಗೈಸ್, ಹಾಗಾಗಿ ಅದು ತುಳು ಮಾತಾಡಿ ತುಳುವೇ ಬರ್ತದೆ ಕಂಡ ಅಂತೇಳಿ. ಅಲ್ಲಿ ನೋಡಿ ಕೊಕ್ಕರೆ, ಹಾ ಕೊಕ್ಕರೆ ನೋಡಿ ಗೈಸ್, ಕೊಕ್ಕರೆ ಕೊಕ್ಕರೆ ಕೋ ನೋಡಿ ಕೊಕ್ಕರೆ ಕೋ. ಕಾಣಿಸ್ತಿದೆಯಾ ಗೈಸ್ ಕೊಕ್ಕರೆ ನಿಮಗೆ? ಇಲ್ಲಿ ವೆಯ್ಟ್ ಝೂ ಆಗ್ತೀನಿ ನೋಡಿ, ಅಲ್ಲಿದೆ ನೋಡಿ. ಇದರಲ್ಲಿ ನೋಡಿ ಗೈಸ್ ಹನಿ ಕೂತಿದೆ, ಕಾಣಿಸ್ತಿದ್ಯಾ? ಇದೊಂದು ನೋಡಿ ಚಂದ ಇದೆ ಅಲ್ಲ, ಲೋಟೆ ಪೂ ಅಂತೆ ಗೈಸ್. ಮೊದಲು 7:30 ಗೈಸ್ ಬಂದೆ ನಾನು. ಇವಳು ನೋಡಿ ನನ್ನ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಚಿನ್ನಮ್ಮ. ಇನ್ನು ಸ್ವಲ್ಪ ಹೊತ್ತು ನೀರೆಲ್ಲ ಕುಡ್ದು ನೀರೆಲ್ಲ ತುಂಬಿಸಿ ಆಮೇಲೆ ಜಿಮ್ಮಿಗೆ ಗೈಸ್. ಚಿನ್ನಮ್ಮ ಓಯ್, ಎಂತ ಮಾಡುದು ನನ್ನ ಬೆಡ್ಡಲ್ಲಿ ನೀನು? ಕಣ್ಣಮ್ಮ ಎಂತ ಮಾಡಿದ್ದು? ಎಂತ ಮಾಡಿದ್ದು? ಮುಖ ನೋಡಿ ಗೈಸ್, ಮುಖ ನೋಡಿ ಅದ್ರದ್ದು. ನೀನು ಅಜ್ಜಿ ಆಗಿದ್ಯಾ. ಆಮೇಲೆ ಸಿಗ್ತೀನಿ ಗೈಸ್, ಓಕೆ ಬಾಯ್ ಗೈಸ್. ಟೈಮ್ 8:25 ಆ್ಯಂಡ್ ನಾನು ಜಿಮ್ಮಿಗೆ ಹೊರಟೆ. ಬರ್ತಾ ನಾನು ಹೇಳ್ದಲ್ಲ, ಪದಿಂಗಿ ತುಳೋಲು ಹೇಳ್ತಾರೆ, ಬಜಿಲ್ ತಂದಿದ್ದೆ, ಅವಲಕ್ಕಿ ತಂದಿದ್ದೆ. ಸೊ ಅದರಲ್ಲಿ ಅದು ಮಾತ್ರ ತೆಗೆದು ತಿಂದೆ ನಾನು, ಅವಲಕ್ಕಿ ತಿಂದಿಲ್ಲ. ಇಲ್ದಿದ್ರೆ ಒಂದು ಬನಾನ ಮತ್ತು ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದು ನಾನು ಜಿಮ್ಮಿಗೆ ಹೋಗೋದು ವರ್ಕೌಟ್ಗಿಂತ ಮುಂಚೆ. ವರ್ಕೌಟ್ ಆದ ನಂತರ ಯಾವಾಗಲೂ ಮುಂಚೆ 2 ಮಂತ್ ಬಿಫೋರ್ ನಾನು ಎಗ್ ತಿಂತಿದ್ದೆ, 3 ಎಗ್. ಬಟ್ ಇವಾಗ ಜಾಯಿನ್ ಆಗಿದ್ದೇನಲ್ಲ 2 ಮಂತ್ ಆದ ನಂತರ ಇವಾಗ ತಿಂತೇ ಇಲ್ಲ ಗೈಸ್. ಮತ್ತೆ ಶುರು ಮಾಡಬೇಕು ನಾಳ್ದು ಮಂಡೆಯಿಂದ, ಬಿಕಾಸ್ ಪ್ರೋಟೀನ್ ಬೇಕಲ್ಲ ಅದಕ್ಕೆ. ಆ್ಯಂಡ್ ನನ್ನ ಜಿಮ್ ಔಟ್ಫಿಟ್ ಇದು ಗೈಸ್, ಇದು ನಾನು ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ಇದು ಗೈಸ್. ಈ ಟಿ ಶರ್ಟ್ ಹಾಕ್ತೆ ತುಂಬ ದಿವಸ ಅಂತ ಮಂತ್ ಆಯಿತು, 2 ಮಂತ್ ಆಯಿತು. ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನೀರು ಕುಡಿತದೇನೋ ತುಂಬ, ಇಲ್ಲದಿದ್ರೆ ನೀರೇ ಕುಡಿತಿರಲಿಲ್ಲ, 1 ಗ್ಲಾಸು ಕುಡಿತಿರಲಿಲ್ಲ ನಾನು ಮುಂಚೆಯಿಂದ. ಸೊ ಇವಾಗ ಜಿಮ್ಮಿಗೆ ಹೋಗಿಬಿಟ್ಟು ನೀರು ಕುಡಿಯೋ ಜಾಸ್ತಿ ಮಾಡಿದ್ದೇನೆ. ಆ್ಯಂಡ್ ಲೆಟ್ಸ್ ಗೋ, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಬರೋಣ. ನಂದೊಂದು ಶೋಲ್ಡರ್ ವರ್ಕೌಟ್ ಪೆಂಡಿಂಗ್ ಇದೆ, ಅದನ್ನ ಇವತ್ತು ಮಾಡೋಣ. ಓಕೆ, 2:15 ಆಯಿತು ಬಂದೆ ನಾನು ಜಿಮ್ಮಿಗೆ. ಗೈಸ್ ವರ್ಕೌಟ್ ಆಯಿತು ಆ್ಯಂಡ್ ನಮ್ಮನೆಗೆ ಹೋಗೋದು. ಮಿರರ್ ಇದೆ ನೋಡಿ ಗೈಸ್, 10:15 ಆಯಿತು ಬಂದೆ ನಾನು ಜಿಮ್ಮಿಂದ. ಆ್ಯಂಡ್ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಒಂದು ಕೋಲ ಇದೆ ಸಂಜೆ, ಆದರೆ ಹೋಗೋದು ಅಂತಿದ್ದೇವೆ, ಹೋದರೆ ಶೂಟ್ ಮಾಡ್ತೇನೆ ಗೈಸ್. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೊನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಅಲ್ಲ, ಯಾವಾಗ ಗೊತ್ತಾ 27ಗೆ ಲಾಗ್ ಮಾಡಿದ್ದು ಲಾಸ್ಟ್ ಧನುಪೂಜೆ ಹೋಗಬೇಕಾದ್ರೆ. ಸೊ ಇವತ್ತು 38 ಗೈಸ್, 27 ಮಾಡಿದ್ದೆಲ್ಲ, 20, 29, 30 3 ಡೇಸ್ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ತಿದ್ದೇನೆ ನಾನು. 2 ಡೇಸ್ ಬಿಟ್ಟು, ಬಿಕಾಸ್ ಎಂಥ ಮಿಡ್ಲಲ್ಲಿ ಕಂಟೆಂಟ್ ಇರಲಿಲ್ಲ. ಅಂದರೆ ನೆಕ್ಸ್ಟ್ ಡೇ 27 ಅಂದರೆ ನೆಕ್ಸ್ಟ್ ಡೇ ನಾವು ಧನುಪೂಜೆಗೂ ಕೂಡ ಹೋಗಿಲ್ಲ, ಬಿಕಾಸ್ ನನಗೆ ಲೆಗ್ ಸಿಕ್ಕಾಪಟ್ಟೆ ಪೇನ್ ಇತ್ತು ವರ್ಕೌಟ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ಆರೋಗ್ಯ ಹುಷಾರಿಲ್ಲ ಅಂತೇಳಿ ವಿನು ಬೇಡ ಅಂತ ಅಂದರು. ಸೊ ಇವತ್ತು ಕೂಡ ಬೇಡ ಅಂತ ಅಂದರು, ನಾಳೆ ಆದರೂ ಹೋಗುವ ಅಂತೇಳಿ. ಆ್ಯಂಡ್ ಹೊಸ ವರ್ಷ ಸ್ಟಾರ್ಟ್ ಆಗೋಕ್ಕೆ ನಾವು 1 ದಿವಸ ಇದೆ, ನಾಳೆದು 1 ದಿವಸ. ಈ ವರ್ಷದ ಕೊನೆ ವ್ಲಾಗ್ ಅಂತಿದೆ ಹೇಳ್ಬೋದು.
ಹಾಗಾಗಿ ಮೊನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬಿಕಾಸ್ ಇವತ್ತು ಎಂಡ್ ಮಾಡುವ, ನಾಳೆ ಅಪ್ಲೋಡ್ ಮಾಡುವ, ಈ ವರ್ಷದೊಂದು ಕೊನೆ ವ್ಲಾಗ್ ಒಂದು ಇರಲಿ ಅಂತ ಹೇಳಿ ಅಂದ್ಕೊಂಡು ವ್ಲಾಗ್ ಶುರು ಮಾಡಿದೆ. ನಾನು ಜಿಮ್ಮಿಗೆ ಹೊರಟೆ, ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಹಾಟ್ ವಾಟರ್, ದೆನ್ ಆ್ಯಪಲ್ ಕಟ್ ಮಾಡಿ ಇಟ್ಟಿದ್ದೀನಿ, ತಿನ್ನಬೇಕಷ್ಟೇ. ಇದೆ ಒಂದು 3 ಪೀಸ್ ಇಟ್ಟಿದ್ದೇನೆ ಅಷ್ಟೇ. ಬನಾನ ಮುಗ್ತಿದೆ, ಸೊ ಹಾಗಾಗಿ ಆ್ಯಪಲ್ ತಿಂತಾ ಇದ್ದೇನೆ. ಇನ್ನೆಂತ ಅಂದರೆ ನೆನಪು ಮಾಡಿದೆ, 1ನೇ ತಾರೀಕು ಜಾನ್ 1ಕ್ಕೆ ಒಂದು ನ್ಯೂ ಇಯರ್, ನಂದು ಇನ್ನೊಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಕಟೀಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಇದು ಹಾಕಿದ್ದೀನಿ ರೈನೊತ್ತೊಂದು ಟೀ ಶರ್ಟ್ ಗೈಸ್. ಗೈಸ್ ಆಯಿತು ವರ್ಕೌಟ್, ನಂದು 10 ಆಯಿತು. ಆ್ಯಂಡ್ ಇಲ್ಲಿ ನೋಟಿಸ್ ಹಾಕಿದ್ದಾರೆ ನೋಡಿ, ನಾಳ್ದು 9 PM ವರೆಗೂ ಮಾತ್ರ ಜಿಮ್ ಇರೋದು. ಬಿಕಾಸ್ ನ್ಯೂ ಇಯರ್ ಇದೆ ಅಲ್ವಾ, ಹಾಗೆ ಎಸ್ಕೊ ಹೋಗೋಣ. ನಾಗೇಶನ್ ಕಾಲ್ ಮಾಡಿದೆ, ಇವತ್ತು ಟ್ರೈ ಸಿಕ್ಕೈತೆ, ಟ್ರೈ ಸಿಕ್. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ನಿನ್ನೇನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸಾರಿ ವ್ಲಾಗ್ನ. ಇವತ್ತು 31ನೇ ತಾರೀಕು, ಈ ವರ್ಷದ ಕೊನೆಯ ದಿವಸ ಗೈಸ್ ಇವತ್ತು. ಸೊ ನಿನ್ನೆ ಬಂದುಬಿಟ್ಟು ಜಿಮ್ಮಿಂದ ಬಂದುಬಿಟ್ಟು ಬರ್ತಾ ನಾನು ಫಿಶ್ ತಂದಿದ್ನ, ಅದನ್ನ ನಾನೇ ಕ್ಲೀನ್ ಮಾಡಿ ಕುಕ್ ಮಾಡಿದೆ. ಅದು ಮಾಡಬೇಕಾದ್ರೇ ಆಫ್ಟರ್ನೂನ್ ಆಯಿತು. ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ನನಗೆ ಆಗಿಲ್ಲ ಲಾಗ್. ಸೊ ಹಾಗಾಗಿ ನಾಳೆನೇ ಎಂಡ್ ಮಾಡುವಂತೇಳಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಹೆಂಗಾದರೂ ಇದನ್ನ ಎಂಡ್ ಮಾಡಿ ನಾನು ಅಪ್ಲೋಡ್ ಮಾಡೇ ಮಾಡ್ತೇನೆ. ಆ್ಯಂಡ್ ನಾಳೆ ನಾವು ಕಟೀಲ್ ಟೆಂಪಲ್ಗೆ ಹೋಗ್ತಿದ್ದೇವೆ. ಬ್ರದರ್ ಇದ್ರೆ ಬ್ರದರ್ ಬರ್ತಾನೆ, ಅಮ್ಮನ್ನ ಕೇಳಬೇಕು ಬರ್ತೀರಾ ಅಂತ ಹೇಳಿ. ಮತ್ತು ವಿನು, ಭಾವ, ಆದು ಹೋಗ್ತಾ ಇದ್ದೇವೆ. ಸೊ ಹ್ಯಾಪಿ, ಹೊಸ ವರ್ಷಕ್ಕಿಂತನೂ ಆಗುತ್ತೆ, ಪ್ಲಸ್ ಅದಕ್ಕಿಂತ ಜಾಸ್ತಿ ನನ್ನ 3ನೇ ವರ್ಷದ ಆ್ಯನಿವರ್ಸರಿ ಕೂಡ ನಾಳೆ. ಐ ಆಮ್ ರಿಯಲಿ ಹ್ಯಾಪಿ. ಬೇಜಾರಿದೆ, ಸ್ವಸ್ತಿ ಅವರಿಲ್ಲ, 3 ಇಯರ್ಸ್ ಅವರಿಲ್ದೇನೆ ಆ್ಯನಿವರ್ಸರಿ ಹೋಯ್ತು ಅಂತ ಹೇಳಿ. ಬಟ್ ಸ್ಟಿಲ್ ಲೈಫ್ ಇಂಪಾರ್ಟೆಂಟ್ ಅಲ್ಲ, ವರ್ಕ್ ನೆಕ್ಸ್ಟ್ ಫ್ಯೂಚರ್ ಅದೂ ಇಂಪಾರ್ಟೆಂಟ್. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಷ್ಟೇ. ಆ್ಯಂಡ್ ಹೊರಟೆ ನಾನು ಜಿಮ್ಮಿಗೆ ಇವತ್ತು. ಮೊನ್ನೆಯಿಂದ ಸಂಗೀತ ಅವ್ರು ಬರ್ತೇನೆ ಅಂತ ಹೇಳ್ತಿದ್ದಾರೆ, ಬಟ್ ಬರ್ತಾನೆ ಇಲ್ಲ. ಇವತ್ತು ಕಾಲ್ ಮಾಡಿದ್ದೇನೆ ನಾನೇ ಮಾರ್ನಿಂಗ್, ಬನ್ನಿ ಪ್ಲೀಸ್ ಇವತ್ತಾದ್ರು ಅಂತೇಳಿ. ಓಕೆ ಬರ್ತೇನೆ ಅಂತಂದ್ರೆ ನೋಡು ಅವ್ರು ಬರ್ತಾರಾ ಅಂತೇಳಿ. ಸೊ ವರ್ಕೌಟ್ ಮಾಡಿ ನಂಗೆ ಕೆಲವೊಂದು ಥಿಂಗ್ಸ್ ಆಗಬೇಕು. ಐಬ್ರೋಸ್ ಮಾಡಬೇಕು, ಪಾರ್ಲರಿಗೆ ಹೋಗಬೇಕು, ದೆನ್ ಮತ್ತೆ ಒಂದು ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ ಅದೆಲ್ಲ ಎಂತಿಲ್ಲ, ನನಗೆ ಮರ್ತು ಹೋಗುತ್ತೆ. ಅದಕ್ಕೆ ಈ ಥರ ಲೀಸ್ಟ್ ಮಾಡ್ಕೊಳ್ಳೋದು ನಾನು. ಸೊ ಅವಾಗ ನೆನಪಾಗುತ್ತೆ ಅಂತೇಳಿ, ಎಂತ ಬೇಕು ಅಂತೇಳಿ ಇಲ್ಲೇ ನೆನಪು ಮಾಡಿ ನಾನು ಬರ್ಕೊಂಡಿದ್ದೇನೆ. ಇದನ್ನ ಇವಾಗ ಬ್ಯಾಗಲ್ಲಿ ಇಡಬೇಕು. ಆ್ಯಂಡ್ ಅರ್ಧ ಆ್ಯಪಲ್ ತಿಂದೆ, 1 ಗ್ಲಾಸ್ ಹಾಟ್ ವಾಟರ್ ಕುಡಿದೆ. ಸೊ ಲೆಟ್ಸ್ ಗೋ, ವರ್ಕೌಟ್ ಮಾಡೋಣ. ಇವತ್ತು ಬ್ಯಾಕ್ ಮಾಡೋಣ. ನಿನ್ನೆ ಥ್ರೈಸ್ ಆಯಿತು, ಮೊನ್ನೆ ಮಂಡೇ ಚೆಸ್ಟ್ ಆಯಿತು. ಸೊ ಇವತ್ತು ಬ್ಯಾಕ್ ಮಾಡೋಣ. ನಾಳೆ ಹೋಗೋಕ್ಕಾಗಲ್ಲ ಎಂತ ಜಿಮ್ಮಿಗೆ, ಆದರೂ ಸ್ಕಿಪ್ ಮಾಡಲ್ಲ. ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನೋಡ್ಬೇಕು ಎಂತೆಲ್ಲ ಆಗುತ್ತೆ ಅಂತೇಳಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಂಡ್ ನಂದು ಇದು ಔಟ್ಫಿಟ್ ಕೈ ತೋರಿಸ್ತೇನೆ. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಮೊನ್ನೆ ಮ್ಯಾಕ್ಸಲ್ಲಿ ತೊಗೊಂಡಿರೋ ಟೀ ಶರ್ಟ್ ಗೈಸ್. ಸ್ಲಿಮ್ ಆಗಿದ್ದೀನಿ ಸ್ವಲ್ಪನಾದರೂ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಾನಲ್ಲ 2 ವೀಕ್ಸಿಂದ. ಏನಾದರೂ ಚೇಂಜಸ್ ಆಗಿದೆ ಗೈಸ್. 300 ಗ್ರಾಮ್ ಏನೋ ಕಮ್ಮಿ ಆಗಿದ್ದೀನಿ ಅಷ್ಟೇ. ನನಗೆ ಇವತ್ತು ವಾಪಸ್ ನೋಡಬೇಕು, ನನಗೆ ವೆಯ್ಟ್ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಗೈಸ್ ವರ್ಕೌಟ್ ಮಾಡಿ ಆಮೇಲೆ ಸಿಗ್ತೇನೆ ನಾನು, ಆದರೆ ಅಲ್ಲಿ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ. ಆ್ಯಂಡ್ ಪಾರ್ಲರ್ಗೆ ಹೋಗ್ತಾ ಕೆಲವೊಂದು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು, ಅದೆಲ್ಲ ಮಾಡ್ತಾ ಈ ವ್ಲಾಗ್ನ ಆಮೇಲೆ ಎಂಡ್ ಮಾಡ್ತೇನೆ. ಮನೆಗೆ ಬಂದುಬಿಟ್ಟೆ. ಸೊ ಲೆಟ್ಸ್ ಗೋ. ಅವ್ರು ಬರ್ತಾ ಇದ್ದಾರೆ, ಅದಕ್ಕೆ ನಿಂತಿದ್ದೇನೆ. ನೋಡಿ ಅಪರೂಪದ ವ್ಯಕ್ತಿ ಬಂದರು. ಯಾನು ಬೊಬ್ಬೆ ಬರ್ತಿರುವಾಗ ಲಾಸ್ಟ್ ಟೈಮ್ ನೆನಪಿತ್ನ ಮನೆ. ಗೈಸ್ ವರ್ಕೌಟ್ ಡನ್ ಆ್ಯಂಡ್ ಫುಲ್ ಸ್ವೆಟ್ ಆಗಿದೆ ಇವತ್ತು.
ಹೋಗೋಣ ಇವಾಗ ಸ್ವಲ್ಪ ಶಾಪಿಂಗ್ ಮಾಡ. ಅಲ್ಲಿಂದ ನಾವು ಹೋಗಿದ್ದೆ ಐಶ್ವರ್ಯ ಬ್ಯಾಂಗಲ್ಗೆ, ಒಂದು ಇಯರಿಂಗ್ಸ್ ಬೇಕಿತ್ತು, ಹಾಗಾಗಿ 10 ಮುಕ್ಕಾಲು ಆಯಿತು. ಆ್ಯಂಡ್ ಬಂದೆ ನಾನು ಪಾರ್ಲರ್ಗೆ ಐಬ್ರೋಸ್ ಮಾಡೋ ಸ್ವಲ್ಪ ಕ್ಲೀನಪ್ ಮಾಡ್ಸೋಣ ಅಂತೇಳಿ. ಆ್ಯಂಡ್ ಫ್ಯಾನ್ಸಿಗೆ ಹೋಗಿ ಇಯರಿಂಗ್ಸ್ ಎಲ್ಲ ತೊಗೊಂಡು ಬಂದೆ. ಪಾರ್ಲರಿಂದ ಸೀದಾ ಹೋದದ್ದು ಗೈಸ್ ನಾನು ರಮ್ಯಾ ಫ್ಯಾನ್ಸಿಗೆ. ರಮ್ಯಾ ಫ್ಯಾನ್ಸಿ ಹೊಸ್ದಾಗಿದೆ, ಅಲ್ಲಿಗೆ ಮೊನ್ನೆ ಹೋಗಿದ್ದೆ ನಾನು. ಮುಂಚೆ ಇತ್ತಲ್ಲ ಅಲ್ಲಿ, ಇವಾಗ ಚಪ್ಪಲ್ ಬ್ಯಾಗ್ ಎಲ್ಲ ಏನು ಸ್ಟೋರ್ ಮಾಡಿದ್ದಾರೆ. ಸಖತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ. ಆ್ಯಂಡ್ ನಾನು ಒಂದು ರೆಗ್ಯುಲರ್ ಯೂಸಿಗೆ, ಇನ್ನೊಂದು ಫಂಕ್ಷನ್ ಯೂಸಿಗೆ 2 ಚಪ್ಪಲ್ ತೊಗೊಂಡೆ. ಯಾವ ಚಪ್ಪಲ್ ಅಂತೇಳಿ ನಾನು ಮನೆಗೆ ಹೋಗಿ ತೋರಿಸ್ತೇನೆ ಗೈಸ್. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಈ ಸರಿ ತುಂಬ ಹೀಲ್ಡ್ ಚಪ್ಪಲ್ ತೊಗೊಂಡಿದ್ದೇನೆ. ವೆಯ್ಟ್ ಮನೆಗೆ ಹೋದ ನಂತರ ತೋರಿಸ್ತಾನೆ ಗೈಸ್. ಬಂದೆ ನಾನು ಹೋಗಿ. ಆ್ಯಂಡ್ ಟಿ ವಿ ರಿಪೇರಿ ಅವರು ಕೂಡ ಬಂದಿದ್ರ, ಅರ್ಜೆಂಟ್ ಆಯಿತು. ಸೊ ಇಲ್ಲಿ ನೋಡಿ ಅಪರೂಪದ ವ್ಯಕ್ತಿ ನಮ್ಮ ಲಾಗಲ್ಲಿ. ಆ್ಯಂಡ್ ನಾಳೆ ಅವಳು ಕೂಡ ಟೆಂಪಲ್ ಬರ್ತೇನೆ ಅಂತ ಹೇಳ್ತಿಲ್ಲ, ಮತ್ತೆ ಗೊತ್ತಿಲ್ಲ ನನಗೆ, ಶೋರ್ ಇಲ್ಲ ಅದು. ಸೊ ಚಪ್ಪಲಿ, ಹೊಸ ಚಪ್ಪಲಿ ತೊಗೊಂಡಿದ್ದೇನೆ ಗೈಸ್, ಅದ್ರಲ್ಲಿ ಓಡಿಲ್ಲ. ಆ್ಯನಿವರ್ಸರಿ ಗೈಸ್ ನಂದು, ಎಂತ ಸ್ಪೆಷಲ್ ಅಂತ ಕೇಳ್ತಿದ್ದಲ್ಲ. ಆ್ಯಂಡ್ ನಾನೇನು ತೊಗೊಂಡೆ ಗೊತ್ತಾ? ಆ್ಯಂಡ್ ಇದೊಂದು ಪಾರ್ಸಲ್ ಬಂದಿದೆ ಗೈಸ್, ಇದು ಕೊಲಾಬಿಗೆ ಆದ್ಯ ಜ್ಯುವೆಲ್ಸಿಂದ. ಅದು ಓಪನ್ ಮಾಡಬೇಡ ಮಾರೈತಿ. ಆ್ಯಂಡ್ ನಾನು ಚಪ್ಪಲ್ ತೊಗೊಂಡೆ. ನನ್ನ ಒಂದು ಚಪ್ಪಲ್ ಹೀಲ್ಡ್ ಚಪ್ಪಲ್ ಕಲ್ಲಡ್ಕದಲ್ಲಿದೆ, ಇನ್ನೊಂದು ಈ ಜನ ಮದುವೆಗೆ ಅಂತ ಹಾಕೊಂಡು ಬಂದು ಇಲ್ಲಿ ಮನೇಲಿ ಬಂದು ಚಪ್ಪಲ್ ಇಟ್ಟದ್ದಂತೆ ಗೈಸ್. ಅದು ಏನಾಗಿದೆ ಅಂದರೆ ಮುಂದ್ಗಡೆ ಮನೆಯವ್ರದ್ದು ನಾಯಿ ತೊಗೊಂಡು ಹೋಗಿದೆ. ಸೊ ನನಗೆ ಇವಾಗ ಚಪ್ಪಲ್ ಇಲ್ಲ, ಅದಕ್ಕೆ 380 ಕೊಟ್ಟಿದ್ದೇನೆ ಆ ಚಪ್ಪಲಿಗೆ ನಾನು. ನನಗೆ ಕೊಡ್ಸಿದ್ರೆ ಆಯ್ತು ಅಷ್ಟೇ. ಇಲ್ಲಿ ನೋಡಿ 1,000 ಕೊಡ್ಸಿದ್ದಿ, ಹೆಂಗೆ ಕಾಣಿಸ್ತಿದೆ ಗೈಸ್, ಸಿಕ್ಕಾಪಟ್ಟೆ ಹೀಲ್ಡ್ ಇದೆ. ಒಂಥರ ಹೀಲ್ಡ್ ಹಾಕ್ಬೇಕಾದ್ರೆ ಫೀಲೇ ಬೇರೆ ಗೈಸ್, ಒಂಥರ ಫೀಲ್, ಖುಷಿ ಫೀಲ್. ನಾಳೆ ಇದನ್ನ ವೇರ್ ಮಾಡ್ತೀನಿ ಚಪ್ಪಲ್ನ. ಆ್ಯಂಡ್ ರೆಗ್ಯುಲರ್ ಆಗಿ ಹಾಕ್ಲಿಕ್ಕೆ ಇದೊಂದು ಚಪ್ಪಲು. ಸೊ ಟೋಟಲ್ 950 ಸಮಥಿಂಗ್ ಏನಾಯ್ತು ಗೈಸ್. ಇದಕ್ಕೆ ಎಷ್ಟು ಗೊತ್ತಾ? 1 ನಿಮಿಷ ಗೈಸ್, ಇದಕ್ಕೆ 600 ರುಪೀಸ್ ಗೈಸ್. ಸಿ ಹಿಂಗಿದೆ. ಬ್ಲ್ಯಾಕ್ ಆಲ್ರೆಡಿ ಇದೆ ಅಲ್ಲ, ಅದಕ್ಕೆ ನಾನು ಈ ಕಲರಲ್ಲಿ ತೊಗೊಂಡೆ. ಇನ್ನೊಂದು ಇದು ಗೈಸ್, ವೇಟ್, ಇನ್ನೊಂದು ಈ ಚಪ್ಪಲ್. ಬೆವರ್ತಿದೆ. ಆ್ಯಂಡ್ ನಮ್ದು ಎಂತ ಗೊತ್ತಾ ಗೈಸ್, ಟಿ ವಿ ಹಾಳಾಗಿತ್ತು. ಸೊ 3 ಮಂತ್ ಆಗ್ತಾ ಬಂದಿತ್ತು, ಸೆಕೆಂಡ್ ಹ್ಯಾಂಡ್ ಇದ್ರೆ ತಗೊಳ್ಳು ಅಂತ ಅನ್ಕೊಂಡಿದ್ದೆ ನಾನು. ಹಾಗಾಗಿ ಇವಾಗ ಅವ್ರು ಬಂದು ಫಿಕ್ಸ್ ಮಾಡಿ ಹೋದ್ರು. ಇದು ಇವಾಗ ತೊಗೊಂಡದ್ದು ನಾನು ಸೆಕೆಂಡ್ ಹ್ಯಾಂಡ್ 24 ಇಂಚ್. ನಮ್ಮದು ಪ್ರೀವಿಯಸ್ ಇದ್ದಿದ್ದು ಕೂಡ 24 ಇಂಚ್. ಸೊ ಅದನ್ನ ಕೊಟ್ಟೆ. ಅದು ಕೊಟ್ಟು ಇವಾಗ ಫಿಕ್ಸ್ ಮಾಡಿ ಹೋದ್ರು. ಕೇಬಲ್ ಸರಿ ಇಲ್ಲ, ಕೇಬಲ್ ಅವರು ಕಾಲ್ ಮಾಡಿದ್ರೆ ಬರ್ತಾರಂತೆ. ಸೊ ಅದೊಂದು 3000 ಅದಕ್ಕೆ ಹೋಯ್ತು. ಅಮ್ಮ ಬೇಜಾರು ಮಾಡ್ಕೋತಾರೆ, ಬಿಕಾಸ್ ನನಗಾದರೆ ಮೊಬೈಲ್ ಇದೆ, ಎಡಿಟಿಂಗ್ ಅದು ಇದರಲ್ಲಿ ಟೈಮ್ ಹೋಗುತ್ತೆ, ಅವರಿಗೆ ಏನಿಲ್ಲಲ್ಲ ಗೈಸ್. ಹಾಗಾಗಿ ಆ್ಯಂಡ್ ನಾಳೆ ನಾನು ಸಿಗ್ತೇನೆ ಹೊಸ ವರ್ಷದಲ್ಲಿ ಹೊಸ ವ್ಲಾಗ್ ಜೊತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಚೇಂಜಸ್ ಇನ್ ಸೆನ್ಸ್ ನಿಮಗೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಅಷ್ಟೇ. ಆ್ಯಂಡ್ ತೀರಾ ಸಾಲ ಗೀಲೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಕೆಪಾಸಿಟಿ ಇದ್ರೆ ಮಾತ್ರ ಮಾಡಿ, ಇಲ್ಲ ಮಾಡಕ್ ಹೋಗ್ಬೇಡಿ. ಅದೊಂದು ಅಡ್ವೈಸ್ ನಂದು ಯಾವಾಗಲೂ. ಆ್ಯಂಡ್ ಸ್ವಲ್ಪ ಸೇವಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ. ನಾಳೆ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಟೆಂಪಲ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಈ ವ್ಲಾಗ್ ನಾನು ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಹಿಂಗೆ ಪ್ರೀತಿ ತೋರಿಸ್ತೀರಿ. ನಾಳೆ ಯಾರಾದ್ರೂ ಸಿಕ್ಕಿದ್ರೆ ಮಾತಾಡಿಸಿ. ಯಾರಾದ್ರೂ ಮುಂಚೆನೆ ನಂಗೆ ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ, ಮುಂಚೆನೆ ಹೇಳಿ ಸಿಸ್ ನಾವು ಮೀಟ್ ಆಗ್ತೇವೆ ಅಂತ ಹೇಳಿ. ಸೊ ಈ ವ್ಲಾಗ್ ನೋಡ್ತಿದ್ರೆ ನಾಳೆ ನಾನು ಕಟ್ಟಿಯಲ್ಲಿ ಹೋಗ್ತಿದ್ದೇನೆ. ಸೊ ಹೋಗೋರಿದ್ರೆ ಸಿಗಿ ಅಷ್ಟೇ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್, ಬಾಯ್. ಈ ವರ್ಷದ ಕೊನೆ ವ್ಲಾಗ್. ಸೇ ಬೈ ಗೈಸ್. ಇದೊಂದು ಮೆಮೊರಿ. ಈ ವರ್ಷ ಎಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಅವಳದ್ದು ಇವಾಗ ವರ್ಕ್ ಮಾಡ್ತಿದ್ದಾಳಲ್ಲ ಪ್ರೆಸೆಂಟ್, ಅಲ್ಲಿನೂ ಮಾತಾಡ್ಸಿದಾರಂತೆ ಅವಳ ಮೇಡಮ್ ಎಲ್ಲ ಬಂದು. ಸೊ ಖುಷಿ ಆಯ್ತಂತ ಅವಳಿಗೆ. ಅವಳು ಅವತ್ತೇ ಕಾಲ್ ಮಾಡಿ ಹೇಳಿದ್ರು, ಸಿಂಗಿಂಗ್ಗೆ ನಿಮ್ಮನ್ನು ಲಾಗಲ್ಲಿ ನೋಡಿ ರೆಕಗ್ನೈಸ್ ಮಾಡಿ ನನ್ನನ್ನು ಮಾತಾಡ್ಸಿದ್ರು ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬೈ ಗೈಸ್. ಬೈ ಗೈಸ್. ಸಿಗೋಣ ನಾಳೆ, ಇನ್ನು ಬರೋ ವರ್ಷ ಸಿಗೋಣ.